ಸಂಗಮ್ ಗುರ್ತಾಯಿ ಏನ್ ಮಾಡ್ಲಾತಿಯ ತಂಗಿ? ಏನಿಲ್ಲವ ಸುಮ್ ಕೂತೀನಿ. ಯಾಕಯ್ಯವ ಚಾಗಿ ಕುಡ್ದೆ ಇಲ್ಲ? ಏನ್ ಮಾಡವ ಬರೇ ನನ್ನ ಮಗನ್ ಟೆನ್ಷನ್ ಆಗ್ಯದ ನನಗೆ. ನಿನ್ ಮಗಂದು ಟೆನ್ಷನ್ ಆಗ್ಯದ? ಯಾಕೋ ತಂಗಿ? ಏನ್ ಮಾಡುವ ಸಣ್ಣಾಗಿದ್ದಾಗ ಏಡ್ ಚಂದ ಇದ್ದನು. ಯವ್ವ ಯವ್ವ ಅಂತ ಬಾಯಿ ತುಂಬಾ ಅಂತೀನು. ಏನೇ ಏನೇ ಅಂತ ನೀಗ ಏನ್ ಮಾಡ್ಲಿ? ಯವ್ವ ಯಾಕೋ ತಂಗಿ ಏನಾಗ್ಯದ ನೋಡು. ಅಯ್ಯವ ಸಸಿ ಬಂದ್ಮೇಲೆ ಇಟ್ಟು ಕುಡಿಲಕತ್ತಾನ, ಲೆಕ್ಕ ತಪ್ಪಿ ಕುಡಿಲಕತ್ತಾನ. ಏನ್ ಮಾಡೋಕ ಗೊತ್ತಾಗಲ್ಲ ನನಗೆ. ಯಾಕ ಯವ್ವ? ನಾ ಏನ್ ಹೇಳಿ? ಏ ಯವ್ವ ಈರೇಶ ಬಂಗಾರದಂತ ಮಗ ಇತ್ತಲ್ಲೇ ಯವ್ವ, ಹಿಂಗಾಯ್ತ ತಾಯಿ? ಹಿಂಗಾಗ್ಯ ನೋಡುವ ತಾಯಿ. ಯಾಕೋ ಯವ್ವ ಎಲ್ಲರೂ ದೇವ್ರ ದಿಂಡ್ರ ಕೇಳ್ಬೇಕ ತಂಗಿ? ಎಲ್ಲ ಕರ್ನಾಟಕ ಮುಗಿದೋಯ್ತು. ಎಲ್ಲಾ ದೇವ್ರ ಬಳಿ ಹೋಗಿನಿ, ಎಲ್ಲಾ ದೇವ್ರಿಗೆ ಹಣಿ ಹೊಡೆದಿನಿ, ಏನಾಗಿಲ್ಲ. ಆ ದೇವ್ರ ಏನು ವರನೇ ಕೊಟ್ಟಿಲ್ಲ. ಆ ಸಿದ್ದರಾಮಯ್ಯ ಫ್ರೀ ಬಸ್ ಮಾಡೋ ಬದ್ಲಿಗೆ ಬಾರಿ ದುಕಾನ್ದಾರೆ ಬಂದ್ ಮಾಡಿಸಿಲ್ಲ ಅವನು. ಹೌದ್ ನೋಡ ತಂಗಿ. ಹೌದ್ ನೋಡುವ. ಅಲ್ಲ ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಫ್ರೀ ಮಾಡ್ದ, ಬಸ್ ಫ್ರೀ ಮಾಡ್ದ. ಏನು ಇದೇ ರೊಕ್ಕನೇ ಮಕ್ಳಿಗೆ ಶಾಲಿಗೆ ಹೋಗೋರಿಗೆ ದುಡ್ಡು ತಿನ್ನೋರಿಗೆ ಫ್ರೀ ಮಾಡಿದ್ರ ಒಂದು ಉದ್ಯೋಗ ಆತಿತ್ತು. ಈ ನೋಡು ಗೌರ್ಮೆಂಟ್ದವರು ದಾರು ಕುಡಿಲಿಕ್ಕ ಗಂಡಸು ಮಕ್ಳಿಗೆ ಇಟ್ಟು ಕೆಚಂದ್ರ ಮನೇನ ಹೆಂಡ್ರಿಗೆ ತಾಯಿಗೆ ಮರ್ಲಿಕ್ಕತ್ತಾರ ನೋಡ ತಂಗಿ. ಏನ್ ಮಾಡ್ಬೇಕು? ನಾ ಏನ್ ಗತಿ ಮಾಡ್ಲಿ ಈಗ ನಾ ದೇವ್ರಿಗೆ ಹೋಗ್ತೀನಲ್ಲ, ನಿನ್ ಫ್ರೀ ಮಾಡಿದ್ ಹೋಗ್, ಫ್ರೀ ಮಾಡಿದ್ ಹೋಗ್, ನನಗೇನ್ ಮಾಡ್ಯಾನ ಸಿದ್ದರಾಮಯ್ಯ, ನನಗೇನ್ ಮಾಡ್ಯಾನ ಸಿದ್ದರಾಮಯ್ಯ ಅಂತಾನೆ. ಅದಕ್ಕ ಈ ಹೆಣ್ಮಕ್ಳಿಗೆ ಮಾಡಿದ್ವು ಗಂಡಸರಿಗೆ ಮಕ್ಳು ಸಿಟ್ಟು ಬರ್ಲತ್ತ ತಂಗಿ. ಯಾ ಮಾಡ್ಬೇಕು? ನಾನು ಅಂದಿ ನಿಂಗೆ ಹೋಲತ್ತಿನೋ ಯಪ್ಪ ಕುಡಿಯೋದ್ ಬಿಡಿಸ. ಆ ಪರಮಾತ್ಮನೇ ಶಿವನೇ ಹೊಂಟ್ರ ಸಿಂಧಿ ಗಡ ಬಾಗ್ತಾ ನಾ ಕುಡಿಯೋದ್ ಬಿಡಲ್ಲ ನೋಡು. ₹100 ನೋಡು, ₹100 ಅಂತ ನೋಡಿ. ಹಿಂಗಾದ್ರ ಸಂಸಾರ ಮುಂದಕ್ಕೆ ಹೆಂಗ ಆತದ ತಂಗಿ? ಯಾ ಮಾಡ್ಬೇಕು? ಯವ್ವ ದೇವ್ರೇ ಇಟ್ಟೆಲ್ಲ ಪಾದಯಾತ್ರೆ ಮಾಡ್ತಿದಿ, ಶಿವನಿಗೆ ಬೇಡ್ಕೋತಿದಿ, ಆ ದೇವ್ರ ಯಾ ದೇವ್ರ ಕಣ್ ಮುಚ್ಕೊಂಡ್ ಕೂತಾನ. ಗೌರ್ಮೆಂಟ್ ದವ್ರು ಬಂದ್ ಮಾಡಲ್ಲ ಯಾರು ನೋಡಿ. ₹2,000 ಕೊಡೋದ್ರಲ್ಲ ದಾರು ಕುಡಿಯೋದ್ ಬಿಡ್ಬೇಕು ನೋಡ. ಯವ್ವ ಬಡವರೆಲ್ಲ ಸತ್ ಹುಟ್ಲಾಕತ್ಯಾರ. ಬರೇ ದಾರು 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 ಹೆಂಡ್ರ ಸಂಗಟ ಬರನ ಜಗಳ ತೆಗಿತಾರ, ಹೆಂಡ್ರ ಸಂಗಟ ಬರನ ಜಗಳ ತೆಗಿತಾರ. ಮಗ ಹೆಂಗನ ಅಂತ ಕೇಳ್ತಾರ ಮಂದಿ. ನನ್ನ ಮಗ ಚಂದನ ಅಂತೀನಿ, ತೂಗುಲ್ ಹೊಡ್ಕೊತ ಬರ್ತಾನೆ. ಯವ್ವ ನಾಚಿಕೆ ಬರ್ತದಲ್ಲ ಮಕ್ಳು ಹಿಂಗ್ ಬಂದ್ರ. ಒಯ್ದು ತಾಯಿ ಏನ್ ಮಾಡ್ಬೇಕು? ಏನು ಮೊದಲು ಮಗನ ಏಟು ಏರ್ ಹೇಳ್ತಿದ್ದಲ್ಲ, ಈಗ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಕುಡ್ದು ಬೀಳಕತ್ತಾನ. ನಾನೇ ಮಾನ್ಯ ಸಿನಿಮಾ ಟಾಕೀಸ್ ಬಲ್ಲಿ ನೋಡ್ದ. ಬಿದ್ದಿನು 4 ಮಂದಿ ಹಿಡ್ದು ಹಾಕಿದ್ರು ರೋಡ್ ಆ ಕಡೆ. ಹಾಕಿದ್ರು ನಿಂದೇನೆ ಇಜ್ಜತ್. ಏನ್ ನೋಡಕ ಏನು ಉಳ್ದಿಲ್ಲ ನೋಡ್ಯವ ತಾಯಿ. ಆ ಕುಡಿಯೋದ್ ಎಂದ್ ಬಂದ್ ಮಾಡ್ತಾರೋ ಏನ್ಸೋದ. ಎಲ್ಲರೂ ಹೋಗಿ ಕಲ್ಲರಿ ಹೊಡ್ಯಾಮ ನಡಿಯ ಬಾರಿನ ದುಕಾನಕ್ಕೆ. ಎಲ್ಲ ಹೆಣ್ಮಕ್ಳು ಕಲ್ತು ಸ್ಟ್ರೈಕ್ ಮಾಡಾಮೇನತ್ತೀನಿ ತಾಯಿ. ಜೀವನ ಸಾಕಾಗಿ ಎಲ್ಲಾನು ಮಾಡಿರಿ ಅಪ್ಪ ಗೌರ್ಮೆಂಟ್ ನಮ್ ಸೊಸಿ ಸಿಕ್ಕಳವ, ಸೊಸಿ ಹಣೆ ಬರ್ಬಿ ಚಲೋ ಇಲ್ಲ ನೋಡವ. ಅದಕ್ಕೆ ಬಾರಿನ ಅನುಭವಿಸಿನಿ, ನನ್ನ ಮಗ ನನ್ನ ಸೊಸಿನೂ ಅನುಭವಿಸ್ಲಿಕ್ಕತ್ತ. ಒಯ್ದು ನೋಡಿ ಬಾರಿನ ಮುಂದೆ ಹೋಗಿ ಸ್ಟ್ರೈಕ್ ಮಾಡಮ್ ನಡಿಯವ ಹೆಣ್ಮಕ್ಳು. ಎಲ್ಲರ ಕಲ್ತು ಒಂದೊಂದು ಬಡಗಿ ಕೊಡ್ಲಿ ತೊಗೊಂಡೋಗಿ ಬಡಗಿ ತೋತೀನಿ, ನಾ ಕೊಡ್ಲಿ ತೋತೀನಿ. ಒಯ್ದು ನೋಡ್ಯವ ಇದು ಕುಡಿಯೋದು ಬಂದ್ ಮಾಡ್ತೀರಾ ಏನಿಲ್ಲ? ಇಲ್ಲೇ ಸಾಯ ಮತ್ ಕೇಳಮ್ಮವ್ರಿಗೆ. ನಮ್ ಜೀವ ಸಾಕಾಗ್ಯದ ನೋಡಿ. ಹೌದ್ ನೋಡಿ ಸಾಕಾಗ್ಯದ ನೋಡಿ. ಕುಡುಕರ ಸಂಗಾಟ ನೋಡ್ಲಾಕತ್ತಿ ಕುಡುಕರ ಮಾತುಗಳು ಎಂತಿಂತಾವ್ ಬೇಗಳು ಬೈತಾರ. ಸಂಗಮ್ ಗುರ್ತಾಯಿ ಅವರು ಕಿಟಕಿನೇ ಹೊಡೆದ್ ಹಾಕ್ತಾರ, ಕಿಟಕಿ ಹೊಡೆಯೋದು, ಟಿವಿ ಹೊಡೆಯೋದು, ಬಲ್ಪೆ ಹೊಡೆಯೋದು. ನನಗ ₹62,000 ಕೊಟ್ಟು ಟಿವಿ ತಂದನ ಡಾರ್ ಅಂತ ಹೊಡೆದಿಟ್ಟ. ಸಾಕಾಗ್ಯದವ ನನಗ. ಏನ್ ಮಾಡ್ಲಿವ ನನಗ? ಅಲ್ಲ ತಂಗಿ, ₹40,000 ಟಿವಿ ಹೊಡೆದತ್ನ್ಯಾಗ ನಾವ್ ₹10 ದುಡ್ದು ಏನ್ ಉಪಯೋಗ ಆಯ್ತಾ? ಯವ್ವ ಎಲ್ಲಿದ್ ಮಾಡಿಸ್ಬೇಕು? ಅದಕ್ಕೆ ₹20,000 ಕೇಳ್ತಾರತ್ತ. ₹16,000 ರಿಪೇರಿಗೆ ತಾಯಿ ಬಿಟ್ಕೊಟ್ಟು ಎಲ್ಲೇ ರೋಗ ನಡಿಯ ಎಲ್ಲಾರ ಮಠ ಸೇರಮ್ ನಡಿಯವ ತಾಯಿ. ಹಿಂಗಾದ್ರೆ ಹಂಗ ಯವ್ವ ಹೆಣ್ಮಕ್ಳಿಗೆ ಯಾರು ಕೇಳಲೇ ಆಗ್ಯಾರ. ಗಂಡದೇರ್ ಕುಡಿದು ಬಂದ್ರ ಮತ್ ಗಂಡಸರೇ ನಮ್ಯಾಗ ತಿಮರ್ ತೀರಿಸ್ಕೋತಾರ. ಹಂಗ ಹೆಣ್ಮಕ್ಳಿಗೆ ₹2,000 ಕೊಟ್ರ ಬಸ್ ಫ್ರೀ ಮಾಡ್ಯಾರ. ರಂಡ್ಯಾರು ಗಾಡಿಗೆ ಹೋಗ್ತಾರ, ತಿರುಗ್ತಾರ, ಬರೇ ಊರೂರ್ ತಿರುಗ್ತಾರ ಅಂತಾರ ನೋಡ. ಅವ್ರಿಗೆ ತಿರ್ಗಂಗ್ ಮಾಡ್ರಿ ಅಪ್ಪ ಗೌರ್ಮೆಂಟ್ದವ್ರೆ. ಮಗನ ಮ್ಯಾಗ ಗಾಡಿ ಅದು ಎಲ್ಲ ಇಸ್ಕೊಟ್ಟು ಓಡಾಡ್ಲಕ್ ಹಚ್ಚಾಳ. ಒಂದ್ ಗಾಡಿ ಚಂದ ಕೊಟ್ರ ಬುಗ್ಡದ್ ಬಿಡ್ತಾನ. ನೀ ಏನು ಟಾಟಾ ಇಸ್ಕೊಟ್ಟಿನಿ 3 ಗಾಡಿ. ತಿಂಗಳಿಗೆ ಒಂದು ಮೊಬೈಲ್ ಕಳ್ಕೊಂಡ್ ಬಿಟ್ಟಾನೆ. ಹೋಗೋದು ಕುಡ್ದ ಅಲ್ಲೆಲ್ಲ ರೋಡಿ ಮೇಲೆ ಬೀಳೋದು, ಯಾರೇ ಒಂದೊಂದು ಫೋನ್ ಕಸ್ಕೊಂಡು ಹೋಗೋದು. ₹10,000 ಮೊಬೈಲ್ ಇಸ್ಕೊಟ್ಟಿನಿ. ಬಿಡಿ ನೀ ಬರೇ ದೊಡ್ಡ ಸ್ಥಾನಕ್ಕೆ ಹೇಳ್ಬೇಕು. ಅವಾಗ ಅದು ದೊಡ್ಡ ಸ್ಥಾನಕ್ಕೆ ಹೇಳ್ತಿ, ಈಗ ಇದು ದೊಡ್ಡ ಸ್ಥಾನಕ್ಕೆ ಹೇಳ್ತಿ. ಬರೇ ಮಾಡ್ತೆ ಮಂಗಲ ಗಂಡಸೂರ್ ಇಟ್ಟು ಲಂಗ ಆಗಿಬಿಟ್ಟಾರ. ಬ್ಯಾಡದ ಸುದ್ದಿ. ಅಯ್ಯಯ್ಯ ದೇವ್ರೆ, ಗಂಡಸು ಮಕ್ಳು ಅಂತಾರಲ್ಲ ಯವ್ವ, ಇದಕ್ಕೇನು ಗಂಡಸು ಮಕ್ಕಳು?
ಅಯ್ಯ ದೀಪ ಇಲ್ಲವ ಅಯ್ಯ ತಮ್ಮ ನಿನಗೆ ದೀಪ ಇಲ್ಲ ಅಂತಾರಲ್ಲ ಅಯ್ಯಪ್ಪ ಬತ್ತಿ ಒಸಿಬೇಕು ಎಣ್ಣೆ ಹಾಕ್ಬೇಕು ಕಟ್ಟಿ ಕೊರಿಬೇಕು ಜಗಲಿ ಮುಂದೆ ದೀಪ ಹಚ್ಬೇಕು ಅದೇ ದೀಪ ಆತದ ಇದೇನು ಅಯ್ಯಪ್ಪ ದೀಪ ದೀಪ ಅಂತಾರ ಅದೇನು ಗಂಡಸು ಮಕ್ಳು ದೀಪ ನೀ ಸತ್ತಾಗ ಯಾರು ಬೆಂಕಿ ಹಿಡಿತಾರ ಅಯ್ಯ 1000 ಮಂದಿ ಹೆಣ್ಮಕ್ಳ ದೀಪ ಇಡಲ್ಲ ಬೆಂಕಿ ಹಿಡಿಲಿಕ್ಕೆ ಬೇಕಲ್ಲ ಅದಕ್ಕೆ ಹರಕೆ ಮಾಡಿ ತಲೆ ಬೋಳ್ಸ್ಕೊಂಡು ಒಂದು ಪಂಜೆ ಉಟ್ಕೊಂಡು ಗಂಡಸು ಮಕ್ಳು ಬಂದಕ್ಕೆ ಬೆಂಕಿ ಇಟ್ರೆ ಮುಗಿದಾಗ್ತದ ಗಂಡ ಅಂದ್ರೆ ಒಂದೇ ಹೆಣ್ಣು ಅಂದ್ರೆ ಒಂದೇ ನೀವು ತಿಳ್ಕೊಂಡಿರ್ಬೇಕು ಬ್ಯಾರೆ ಹೆಣ್ಣಿಗೆ ಎಣ್ಣೆ ಗಂಡೆ ಏನಿಲ್ಲ ಶಡ್ ಹೊಡೆದು ನಡೆದು ನೆತ್ತಲ ಗಂಡಸದ್ರ ಮಾರಿಯಾಗಿ ನಿಂದಿರ್ಬೇಕು ಏನ್ ಹೆಣ್ಣು ಮಾಡ್ತದ ಕುಡಿತದ ಬಂದು ಕತ್ತರ್ಕೊಲೆ ಬಂದು ಮಕ್ಕೋತದ ಅದು ಗಂಡ ಅತ್ತ ಗಂಡ ಹೆಣ್ಣು ಮಕ್ಳು ಅಷ್ಟು ದಿಟ್ಟು ದುಡುತ್ತಿನವ ಯಾವ ಗಂಡನೂ ಇಲ್ಲ ಅವ ಏನು ಮಾರಿ ಮೇಲೆ ಮೀಸಿಟ್ಕೊಂಡು ಏನೇನೇನೇನು ಕೇಳಬಾರ್ದು ಕುಡಿಯೋದು ನಾಲ್ಯಾಗ ಬೀಳೋದು ಕುಡಿಯೋದು ಮೋರ್ಯಾಗ ಬೀಳೋದು ಕುಡಿಯೋದು ಸಂಧ್ಯಾಗ ಬೀಳೋದು ಹಂಗಾತ್ ಮಕ್ಕೊಂಡಿರ್ತಾರೆ ಹೋಗೋರು ಬರೋ ಸತ್ತಾರೇನ ಅಯ್ಯವ್ವ ಅಂತಾರೆ ಒಬ್ಬೊಬ್ರು ಅಯ್ಯ ಸತ್ತಿಲ್ಲ ತಂಗಿ ಕುಡಿದು ಬಿದ್ದಾನ ಅಂತೀವಿ ಮಂಗಲ ಇಂಥ ಗಂಡಸರ ಮನ್ ಹಂಗೆ ಬಿದ್ದೀನಿ ನೋಡಿ ಅವ್ ಸಂಗಮ್ಮನ ಮಗ ಸೊಸಿ ಇದ್ದಾಕಿ ಶರಣ ಗುಡಿಯಾಗ ಬಂದು ಕೂತಿಳು ಮಕ್ಳು ತಗೊಂಡು ಪಾಪ ಏನ್ ಮಾಡ್ತಿ ಸಾಕಾಗಿ ಎಲ್ಲರೂ ಬ್ಯಾಸತ್ತು ಬೈದು ಅಂದು ಮನಿಗೆ ಒಯ್ದು ಹಚ್ಚಿದ ಬ್ಯಾಸತ್ತು ಮತ್ತೆ ಏನು ಮಾಡ್ತಾರ ಮನಿ ಮಾರ ಬಿಟ್ಟು ಹೋಗಿ ಕೆಸಲ್ಲ ಎಲ್ಲರ ಗುಡಿ ಗುಂಡ್ರದ ಕುತ್ತೆ ಅಲ್ಲಿ ಕುತ್ತೆ ಇಲ್ಲಿ ಕುತ್ತೆ ಹೊತ್ತುಗಳದು ಚಂಜಿ ಮಾಡಿ ಬಂದು ಮಕ್ಕೊಂಡ್ರ ಕುಡಿದು ಬಂದಕ್ಕೆ ಜಗಳ ತೆಗಿತಾವೆ ಆಕಿನೂ ಇದ್ದಿಲ್ಲ ಅಂತ ಮನ್ಯಾಗ ಬಸ್ ಫ್ರೀ ಆಗ್ಯದ ಊರ್ ದೇವ್ರ ತಿರ್ಗಲಿಕ್ಕೆ ಹೋಗ್ಯಾಳ ಮತ್ತೆ ಬಸ್ ಫ್ರೀ ಆಗ್ಯದ ಮತ್ತೆ ಏನ್ ಮಾಡಕ್ ಗಾಂಡಿದಾರ ಹಿಂದಕ್ಕೆ ಕೊಟ್ಟಿಲ್ಲ ಕೈ ಏನ್ ಮಾಡಮಿ ಗಾಂಡಿದಾರ ಕೈ ಬೀಚ್ ಕೊಟ್ಟಿಲ್ಲ ಗೌರ್ಮೆಂಟ್ ಇಟ್ಟಾನ ಅವ್ರಿಗೆ ಕೂಡ ಜಗಳ ಬೇಡ ಬೇಡ ಅಂತ ಆಯ್ತವ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಹೋಗ್ತೀವಿ ಹೋಗ್ಬಿಡ್ತೇವೆ ಹೋಗೋದು ಎಲ್ಲರ ಕುತ್ತಿಗೆ ಹೊತ್ತುಗಳದು ಬರೋದು ಮತ್ತೇನ್ ಮಾಡ್ಬೇಕಿನ್ನ ನಾ ಮಾಡ್ಬೇಕು ಏನು ಮಾಡ್ಬೇಕವ್ವ ಇದು ಒಂದು ಕಾಮಿಡಿ ಅದ ತಂಗಿ ಸೋಮ ಮನಸ್ಸು ಬರ್ಲಾರ್ದು ಕೊತ್ತೋಲಾರ್ದ ಕೈ ಇವೆಲ್ಲ ಆದ ಕತ್ತಿಗಳು ಅಂತೇಳಿ ನಾವು ಕಾಮಿಡಿ ಮಾಡ್ಲತ್ತೀವಿ ಕರೆನೇ ತಿಳಿದಿರಿ ಕರೆ ತಿಳ್ಕೊಬೇಡ್ರಿ ಮತ್ತು ನೀವು ಯಾರು ಹಂಗಿದ್ರಿ ಮಾಡಿದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಕಲಿಬೇಡ್ರಿ ಕಲೀಲಿಕ್ಕತ್ತವ್ರು ಹಿರಿಯ ಮನುಷ್ಯರು ಆದವರು ಬುದ್ಧಿವಾದ ಹೇಳ್ರಿ ಬಿಡಿಸ್ರಿ ಏನೇವ ಆಗ ಇಂಥದ್ದು ಮಾಡಿವತ್ತೇಕೆ ಅಯ್ಯ ಅಂತ ಅನ್ಬೇಡ್ರಿ ನಿಮ್ಮ ಕೈ ಜೋಡಿಸ್ತೀನಿ ಕಾಮಿಡಿ ಮಾಡೀವಿ ಕ್ಷಮಿಸ್ರಿ ತಪ್ಪಿದ್ರೆ ಏನಾರು ನಾವು ಮಾತಾಡಿದ್ದೇವೆ ಅಂದ್ರೆ ಏನೇವ ಅದಕ್ಕೆ ಯಾವುದು ಏನು ಮನ್ಯಾಗ ಇಂಥವ್ರು ಮಾಡೋರು ಇದ್ರಂದ್ರೆ ತಾಯಿ ತಂದೆ ಹಿರಿಯರು ಕೂತ್ ಹೇಳ್ರಿ ಅವ್ವ ಕುಡಿಯೋದು ಬಿಡಿಸ್ಲಾಕ ಒಂದು ಉದ್ಧಾರ ಮಾಡ್ರಿ ಮನ್ಯಾಗ ಗೌರ್ಮೆಂಟ್ದವ್ರೆ ನಿಮಗೆ ಬಂದು ಸ್ಟ್ರೈಕ್ ಮಾಡ್ತೀವಿ ನೋಡಿ ನಾವು ಹೆಣ್ಮಕ್ಳು ಕೈ ಜೋಡಿಸ್ತೇವೆ ನಿಮ್ ಕುಡಿಯೋದು ಬಿಡಿಸ್ರಿ ಹೆಣ್ಮಕ್ಳು ಭಾಳ ಕುಡಿಯೋದು ಬಿಡಿಸ್ರಿ ಕುಡಿಯೋದ್ರಲಿಂದ ಮಕ್ಕಳು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಗಂಡನ್ ಬಿಟ್ಟು ಓಡೋಗಿ ಜೀವ ಕಳ್ಕೊಳಕತ್ತಾರ ನೋಡ್ರಪ್ಪ ಕೈ ಜೋಡಿಸ್ತೀನಿ ಗೌರ್ಮೆಂಟ್ದವ್ರೆ ಹೆಣ ಅಲಕತ್ತವ ಕಾಪಾಡ್ರಿ ಕುಡಿಯೋದು ಬಿಡಿಸ್ರಿ ಕುಡಿಯೋದು ಬಿಡಿಸ್ರಿ ನೀವು ಬಾರ್ ಬಂದ್ ಮಾಡ್ರಿ ಅದ್ರಾಗೆ ಇನ್ನೊಂದು ಏನಾರು ತಕ್ಕೋರಿ ಲಾಭ ಆಗ ಕುಡಿಬೇಕೆ ಚಟ ಆಗಿತ್ತಂದ್ರೆ ಕುಡಿ ಅಂತದೇ ಕುಡ್ರಿ ನೀವು ಅದು ಒಳಗಿನ ತೆಗೀರಿ ಈಸ್ ದಿನ ಕೊಟ್ಟಿದ್ದು ಈಗ ಅದ್ರಾಗ ಒಂದು ನಿದ್ದೆ ಗೋಲಿ ಹಾಕಿ ನೀರ್ನಾಗ ಕಲ್ಸ್ಕ ಕುಡ್ರಿ ಚಂತನ ಮಕ್ಕಳಲ್ಲಕ್ಕ ನಿದ್ದೆ ಗಣ್ಣಾಗ ಬೈಯೋದು ಬೇಡ ಏನು ಬೇಡ ನಿದ್ದೆ ಬರ್ಬೇಕು ನೋಡ್ರಿ ಅವ್ರಿಗೆ ಅಂಥದ್ದು ಕೊಟ್ಬಿಡ್ರಿ ಅಪ್ಪ ನಿಮ್ಮ ಕೈ ಜೋಡಿಸಿ ಆಕ್ಸಿಡೆಂಟ್ ಮಾಡ್ಲಕತ್ತಾರ ಹಾದಿ ಹೆಣ ಆಲಕತ್ತೇವಪ್ಪ ಫೋನ್ ಮಾತಾಡ್ಕೊತ ಬಸ್ಸೇ ಉಳಿಸಿಟ್ರು ಎಸ್ ಮಂದಿ ಸತ್ತಾರೋ ಯಪ್ಪ ರೋಡ್ ಮೇಲೆ ಮೈಸೂರು ದಾರ್ಯಾಗ ನೀವೇ ತೋರಿಸಿರಿಲ್ಲ ಹಂಗೆ ಆಲಕತ್ತಾವ ಈಗ ಅಂತ ಅನಾಹುತ ಗೌರ್ಮೆಂಟ್ದಾಗ ನೀವು ಮಾಡಬೇಡ್ರಿ ತಂದು ಗೌರ್ಮೆಂಟ್ದವ್ರೆ ನೀವು ದೇಶ ಉಳಿಸೋರು ದೇಶ ಆಳೋರು ನಿಮ್ಮ ಬಲ್ಲಿ ಇಟ್ಟು ಬುದ್ಧಿ ಇರ್ತದಂತ ನಾವು ಭಾಳ ತಿಳಿದಿದ್ದೇವ್ರಿ ಅಪ್ಪ ಇದು ಕುಡೋದು ನಿಷೇಧಾಗ ಬಟ್ಟು ಹೊತ್ತಿಸ್ಕೊಂಡು ಹೆಂಡ್ರ ಮಕ್ಳಿಗೆ ಬಂದು ಹೊಡೆಯೋದು ಸಿಟ್ಟಿಗೆ ಎದ್ದು ಎಲ್ಲರೇ ಹೋಗೋದು ಜೀವ ಕೊಡೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ವಿಷ ಕುಡಿಯೋದು ಉರ್ಲಾಯ್ಕೊಳ್ಳೋದು ಇದು ಬೇಕೇನಪ್ಪ ಹೆಣ್ಮಕ್ಳು ಕಳ್ಕಳ ಕುಡಿಯೋದು ಬಿಡಿಸ್ರಿ ಬ್ಯಾಡ ಅನ್ನಲ್ಲ ಈಗೇನು ಇದು ಕುಡಿಸ್ಲಾತಿರಲ್ಲ ಅಂಥದ್ದೇ ಒಂದು ತಯಾರು ಮಾಡಿರಿ ಜಗಳ ತೆಗಿಬಾರ್ದು ಅವರು ಒಳಗೆ ನಿದ್ದಿಗೋಲಿ ಹಾಕಿ ಕೊಟ್ಟು ಬಿಡ್ರಿ ಆದ್ರೆ ಆರಾಮ್ ಮಕ್ಕೋಬೇಕು ನೋಡ್ರಿ ಅವ್ರು ಜಗಳನೇ ತೆಗಿಬಾರ್ದು ಹ್ಞೂ ರೀ ಅಪ್ಪ ಏನು ಹೆಣ್ಮಕ್ಳು ಕಷ್ಟ ಭಾಳ ನೋಡ್ರಿ ಇವೆಲ್ಲ ಆಗಿದ್ದು ಕಲಿಯುಗದಾಗ ನೋಡ್ಲಕತ್ತೀವ್ರಿ ಅಪ್ಪ ನಮ್ಗೆ ತುಂಬ ಕಷ್ಟ ಅಲ್ಲತ್ತದ್ರಿ ಕೈ ಜೋಡಿಸಿ ಇದೊಂದು ಮಾತಾ ಹೇಳೀವಿ ತಪ್ಪು ತಿಳ್ಕೊಬೇಡ್ರಿ ನೋಡ್ರಿ ನೋಡ್ರಪ್ಪ ಬಂದ್ ಮಾಡಿಸ್ರಿ ಭಾಳ ಕಷ್ಟ ಅದ ರೀ ಇದು ಹೆಣ್ಮಕ್ಳಿಗೆ ತ್ರಾಸ ಅದ ರೀ ಹೆಣ್ಣು ಎಲ್ಲಿ ಹೋಗ್ಬೇಕ್ರಿ ಹೇಳ್ರಿ ಕಟ್ಕೊಂಡು ಗಂಡನ ಮನಿನೇ ಕಡೆಗೆಲ್ಲ ಎಷ್ಟು ದಿನ ತವ್ರ ಮನೆಯವ್ರು ನೋಡ್ತಾರ ವರ್ಷ ಲಗ್ನ ಆಗಿ ವರ್ಷ ತುಂಬಾದ್ರಾಗೆ ಒಂದು ಕೂಸೆ ಗಾಡ್ದ ಕಸಿಯಿಂದ ಸತ್ತು ಹೋಲ್ಕತ್ತಾರ ನಮ್ಮ ಮನ್ಯಾಗ ಆಗಿಕತ್ತೀನಿ ಬಂದಿದ್ದಲ್ಲ ನನ್ನ ಮಕ್ಕಳು ಕತ್ತೀನಿ ಒಂದು ವರ್ಷಲಂಗ್ರೆ ಒಂದು ಕೂಸು ಹುಟ್ಟ ನಮ್ಮ ಮಗ ಸತ್ತೋದ ಕುಡ್ದು ಗಂಡ ಸತ್ತೋದ 15-20 ವರ್ಷಿಗೆ ಇವೆಲ್ಲ ಆಗರ್ಲಿಂತ ಈಗ ತಂದೆ ಸತ್ತು ಮಕ್ಕಳಿಂದ ಏನು ಅನುಕೂಲ ಮಾಡಕತ್ತೀರಿ ಒಂದು ಏನೂ ಮಾಡಿಲ್ಲ ಬಸ್ ಮಾಡ್ದ ಅದು ಮಾಡ್ದ ಕಿದು ಮಾಡ್ದ ಇಂಥವೆಲ್ಲ ಮಾಡ್ತೀರಿ ತಂದೆ ತಾಯಿಲ್ಲ ಮಕ್ಕಳಿಂದ ಏನು ಫ್ರೀ ಮಾಡಿರಿ ಹೇಳ್ರಿ ಯಾರಿಗೂ ಒಂದು ಏನೂ ಅನುಕೂಲ ಇಲ್ಲ ನೀವು ಒಂದರ ಕಾನೂನು ತೆಗಿತೀರಿ ತಂದೆ ತಾಯಿ ಮೇಲ್ದ ಮಕ್ಕಳಿಗೆ ಏನರ ಕೊಡಬೇಕು ತೊಗೋಬೇಕು
ಎಷ್ಟು ವಿದ್ಯಾ ಕಲ್ತು ಕೂತಾವ್ರಿ ಬಡ್ರು ಮನ್ಯಾಗ ಮಕ್ಕಳು. ಅವ್ರ ಮನ್ಯಾಗ ಆ ಮಕ್ಕಳಿಗೆ ಒಂದು ನೌಕರಿ ಸಿಗಲ್ಲಾಗ್ಯದ್ರಿ. ಲಂಚ ಕೊಡು ಲಂಚ ಕೊಡು ಲಂಚ ಕೊಡು ಲಂಚ ಕೊಡು ಅಂತಾರ. ಬಡವ್ರು ಚಂದನ 20 ರೂಪಾಯಿ ದುಡಿಲಿಕ್ಕೆ ಹೋದವ್ರು ಲಂಚ ಎಲ್ಲಿ ಕೊಡ್ಬೇಕ್ರಿ? ಮಂಚ ಎಲ್ಲಿ ಇರ್ಬೇಕು ಹೇಳ್ರಿ? ಗೌರ್ಮೆಂಟ್ ದುನಿಯಾ ಕಲ್ತ್ ಕಲಿಯೋರು ಅನುಕೂಲ ಇಲ್ಲ. ಏನ್ ಮಾಡ್ಬೇಕು? ಯಾವ ಪರ್ಸೆಂಟೇಜ್ ಇರ್ತದ ಆ ಮಕ್ಕಳಿಗೆ ನೀವು ಗೌರ್ಮೆಂಟ್ದವ್ರ ನೌಕರಿ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ರೀ ಗೌರ್ಮೆಂಟ್ಕ. ಈ ತರ ಕಲ್ತು ಎಷ್ಟು ಹೆಣ್ಣು ಮಕ್ಕಳು ಅನಾಹುತ ಆಗ್ಯಾರ, ಸಾಯ್ಲಿಕ್ಕತ್ತಾರ. ನಾವು ಏಟ್ ಕಲ್ತು ಏನು ಉಪಯೋಗ ಅದ ಅಲ್ಲತ್ತಾರ. ಹಾಂ ರೀ, ಏನು ಬಡವ್ರು ಹೆಣ್ಮಕ್ಳು ನಾವು ಕಲಿಸ್ಬೇಕಾ ಉಳಿಸ್ಬೇಕಾ? ಹೆಣ್ಣು ಹಿಡ್ದವ್ರು ಒತ್ತೆ ಕುತ್ತಿಗೆ ಒತ್ತಿ ಸಾಯಿ ಹೊಡಿಬೇಕ್ರಿ. ವರ್ಷ 2 ವರ್ಷನಾಗ ಲಗ್ನ ಆದ್ಮೇಲೆ ಸತ್ತ ಮೇಲೆ ಒಂದೊಂದು ಮಕ್ಳಿಗೆ ತಗೊಂಡು ಏನ್ ಮಾಡ್ಬೇಕು? ಸತ್ತು ಹೋದ್ರ ಒಂದು ಹೆಂಡ್ರ ಬಿ ಹೋದ್ರು ಅಲರ್ಥ ಮಕ್ಳಿಗೆ ಏನ್ ಮಾಡ್ರಿ ನೀವು? ಅನಾಥ ಮಕ್ಕಳು ಎಲ್ಲಿ ಹೇಳ್ರಿ? ಅವ್ರ ಸಾಲಿ ಹೆಂಗ್ ಕಲಿಬೇಕು? ಅವ್ರ ಊಟ ಏನು, ತಿಂಡಿ ಏನು, ಬಟ್ಟೆ ಏನು ಅಂಥವೇನು ನಿಮ್ಗೆ ಇದ್ರಾಗ ಬರಲ್ಲ ಗಮನದಾಗ. ಮಾನ ಮರ್ಯಾದೆ ತುಂಬಾ ಸೆರಗೊಚ್ಕೊಂಡು ಇಜ್ಜತಿಗೆ ಬಡ್ದಾಡ್ಲಕತ್ತೀವ್ರಿ ನಾವು. ಹೆಣ್ಣು ಮಕ್ಳು ತೊಗೊಂಡು ಜಿಂದಗಿ ಕಳಿತೀವ್ರಿ. ನಮಗೆ ಯಾರ್ದು ಆಸರೆ ಇಲ್ರಿ. ತಂದೆ ಸಾಯಿ ಸತ್ತ ಮೇಲೆ ಆಯಿ ಏನು ಮಾಡ್ಬೇಕು? ಆಯಿ ಮುತ್ತೆ ಏನು ಮಾಡ್ಬೇಕು? ಅವ್ರ ವಯಸ್ಸಾದವ್ರು ಏನು ಬದುಕಿಸ್ಬೇಕು ಅವ್ರಿಗೆ? ಅದಕ್ಕೆ ಏನಾರ ಪರಿಹಾರ ಇಲ್ಲ, ಅನುಕೂಲ ಇಲ್ಲ. ನಮ್ಮ ಮನೆಯವ್ರು ಬಿ ಇದೇ ಕುಡ್ದಿನೇ ಸತ್ತು ಹೋಗ್ಯಾನ. ನನ್ನ ಮಗನೂ ಅದೇ ದಾರಿ. ನಾನು ಒಂದೇ ಸತ್ತನಲ್ಲ. ನಿಮ್ಮ ಗೋರ್ಮೆಂಟ್ಗೆ ಪೂರ ನೀವು ಲಾಸೆ ಆದಿರಿ. ನೀವು ನೋಡ್ರಿ, ಈಗ ಹೇಳತ್ತೀನಿ ನಾನು ನಿಮಗೆ, ಕುಡಿಯೋದು ಬಂದ್ ಮಾಡ್ಸರಿ. ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ, ನಿಮ್ಗೆ ಕುಡಿಯೋದು ಬಂದ್ ಮಾಡ್ಸರಿ.